ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳದೆ ಬದುಕೋದು ಕಷ್ಟ, ಆದ್ರೆ ಹೃದಯದಲ್ಲಿ ಪ್ರೀತಿ ಇದ್ರೆ ಅದೇ ಜೀವನಕ್ಕೆ ಬೆಳಕು. ಇದೇ ಭಾವನೆ ಇಂದಿನ ಎಪಿಸೋಡ್ನ ಹೃದಯ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರಿಯ ಸೀರಿಯಲ್ ಗೌರಿ ಕಲ್ಯಾಣ ಇವತ್ತಿನ ಸಂಚಿಕೆ ತುಂಬಾ ಭಾವನಾತ್ಮಕವಾಗಿ, ಕೆಲವೊಂದು ಕ್ಷಣಗಳಲ್ಲಿ ನಗುವನ್ನು, ಇನ್ನೊಮ್ಮೆ ಕಣ್ಣೀರನ್ನು ತರಿಸುವಂತಿದೆ. ಕಾರ್ನಲ್ಲಿ ಒಟ್ಟಿಗೆ ಪ್ರಯಾಣ ಮಾಡ್ತಾ ಇರೋ ಗೌರಿ ಮತ್ತು ವಿವೇಕ್ ನಡುವೆ ನಡೆಯುವ ಮಾತುಕತೆ ನೋಡಿದ್ರೆ ಅವರ ಸಂಬಂಧ ಎಷ್ಟು ಸಂಕೀರ್ಣವಾಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತದೆ. ಗೌರಿ ಪ್ರೀತಿಯಿಂದ ನೋಡ್ತಿರೋ ಮುಖವನ್ನ ವಿವೇಕ್ ಅರ್ಥ ಮಾಡ್ಕೊಳ್ಳಲ್ಲ. ಅವನು ಕೋಪದಿಂದ ಪ್ರತಿಕ್ರಿಯಿಸ್ತಾನೆ. ಆದರೆ ಗೌರಿ ಮಾತುಗಳಲ್ಲಿ ಒಂದು ಸಣ್ಣ ಪ್ರೀತಿ, ಒಂದು ಸತ್ಯವಿದೆ. ನಾನು ಮೋಸಗಾರ್ತಿ ಅಲ್ಲ, ಸ್ವಾಭಿಮಾನಿ ಅನ್ನೋ ಆಕೆಯ ಮಾತು ಅವಳ ವ್ಯಕ್ತಿತ್ವವನ್ನ ಎಷ್ಟು ಬಲವಾಗಿಸಿದೆ ಅನ್ನೋದಕ್ಕೆ ಸಾಕ್ಷಿ. ಈ ಸನ್ನಿವೇಶದಲ್ಲಿ ಒಂದು ಉದಾಹರಣೆ ನೆನ್ಪಾಡುತ್ತೆ. ಕೆಲವೊಮ್ಮೆ ನಮ್ಮ ಹತ್ತಿರದವರೇ ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಲ್ಲ. ನಾವು ಸತ್ಯವಾಗಿದ್ರೂ ಕೂಡ ಅವರು ಅನುಮಾನ ಪಡ್ತಾರೆ. ಆದ್ರೆ ಸಮಯವೇ ಸತ್ಯವನ್ನ ಸಾಬೀತು ಮಾಡ್ತದೆ. ಇದೇ ರೀತಿ ಗೌರಿ ತನ್ನ ನಿಜ ಸ್ವಭಾವವನ್ನ ತೋರಿಸೋಕೆ ಪ್ರಯತ್ನಿಸ್ತಾಳೆ. ಆದರೆ ವಿವೇಕ್ ತನ್ನ ಅಹಂಕಾರದಿಂದ ಅದನ್ನ ಒಪ್ಕೊಳ್ಳೋಕೆ ಸಿದ್ಧನಿಲ್ಲ. ಮುಂದೆ ಹೂ ಮಾರುವವರ ಸನ್ನಿವೇಶ ಒಂದು ಚಿಕ್ಕದಾದರೂ ಅರ್ಥಪೂರ್ಣವಾದ ತಿರುವು ಕೊಡುತ್ತೆ. ಗೌರಿ ಮಜಾಕಾಗಿ ಮಾತಾಡಿದ್ರೂ ಅದರಲ್ಲಿ ಒಂದು ನಿಜವಾದ ಹೃದಯ ಇದೆ. ವಿವೇಕ್ ಕೊಟ್ಟ ಹೂವನ್ನ ದೇವರ ಪಾದಕ್ಕೆ ಇಡುವುದು, ಅದು ಅವನ ಅಹಂಕಾರದ ಸಂಕೇತ. ಆದರೆ ಅದೇ ಹೂವು ಹಂಸದ ಮೂಲಕ ಮತ್ತೆ ಗೌರಿಯ ಕೈಗೆ ಬರುವುದು, ಇದು ಒಂದು ದೈವ ಸಂದೇಶದಂತೆ ಕಾಣಿಸ್ತದೆ. ಯಾರು ಯಾರಿಗೆ ಸೇರಿದವರು ಅವರು ಅವರಿಗೇ ಸೇರುತ್ತಾರೆ ಎನ್ನೋ ಸತ್ಯ ಇಲ್ಲಿ ತುಂಬಾ ಸುಂದರವಾಗಿ ತೋರಿಸಲಾಗಿದೆ. ಇದನ್ನ ಮತ್ತೊಂದು ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಬಹುದು. ಒಂದು ನದಿ ಎಷ್ಟು ಅಡ್ಡಿ ಬಂದ್ರೂ ಕೊನೆಗೆ ಸಮುದ್ರವನ್ನ ಸೇರುತ್ತದೆ. ಹಾಗೆಯೇ ಗೌರಿ ಮತ್ತು ವಿವೇಕ್ ನಡುವಿನ ಬಂಧವೂ ಎಷ್ಟೇ ತೊಂದರೆ ಬಂದ್ರೂ ಅದು ಒಂದಾಗೋ ಸಾಧ್ಯತೆ ಇದೆ ಎನ್ನೋ ಭರವಸೆ ಈ ಸನ್ನಿವೇಶ ಕೊಡುತ್ತದೆ. ಇನ್ನೊಂದು ಕಡೆ ಕಾಂತಲಕ್ಷ್ಮಿ ಮನೆಯಲ್ಲಿ ನಡೆಯುವ ತಯಾರಿಗಳು ಹಾಸ್ಯಭರಿತವಾಗಿದ್ರೂ ಅವಳ ಮನಸ್ಸಿನ ಖುಷಿ ಸ್ಪಷ್ಟವಾಗುತ್ತದೆ. ಮಗಳು ಅಳಿಯ ಮನೆಗೆ ಬರ್ತಾರೆ ಅನ್ನೋದಕ್ಕೆ ಅವಳು ಎಷ್ಟು ಉತ್ಸಾಹದಿಂದ ತಯಾರಿ ಮಾಡ್ತಾಳೆ ಅನ್ನೋದು ನೋಡುವವರಿಗೆ ಸಂತೋಷ ಕೊಡುತ್ತದೆ. ಆದರೆ ಇದಕ್ಕೆ ವಿರುದ್ಧವಾಗಿ ಮೋನಿಕಾ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳು ಅವಳ ತಪ್ಪು ನಿರ್ಧಾರಗಳ ಪರಿಣಾಮವನ್ನ ತೋರಿಸ್ತವೆ. ದೇವಸ್ಥಾನದಲ್ಲಿ ಅವಳು ಅನುಭವಿಸುವ ಅವಮಾನ, ಅದು ಅವಳಿಗೆ ಜೀವನದ ಪಾಠವಾಗುತ್ತದೆ. ಕೊನೆಯಲ್ಲಿ ಗೌರಿ ತನ್ನ ಮನೆ ಬಗ್ಗೆ ಮಾತಾಡುವಾಗ ಅವಳ ಆತ್ಮಸಮ್ಮಾನ ಎಷ್ಟು ಗಟ್ಟಿಯಾಗಿದೆಯೋ ಅದು ಗೊತ್ತಾಗುತ್ತದೆ. ಇದು ನನಗೆ ದೇವಾಲಯದಂತೆ ಮನೆಯನ್ನು ಅವಳ ಮಾತು, ಅದು ಪ್ರತಿಯೊಬ್ಬರಿಗೂ ತಮ್ಮ ತವರು ಮನೆಯ ಮೇಲಿರುವ ಪ್ರೀತಿಯನ್ನ ನೆನಪಿಸುತ್ತದೆ. ಆದರೆ ವಿವೇಕ್ ಅದನ್ನ ಅರ್ಥ ಮಾಡ್ಕೊಳ್ಳದೆ ಅವಳನ್ನ ನೋಯಿಸುವುದು ಮುಂದಿನ ಸಂಚಿಕೆಯಲ್ಲಿ ದೊಡ್ಡ ಘರ್ಷಣೆಗೆ ಕಾರಣವಾಗಬಹುದು ಅನ್ನೋ ಕುತೂಹಲ ಮೂಡಿಸುತ್ತದೆ. ಇವತ್ತಿನ ಎಪಿಸೋಡ್ ಒಂದು ಸಂದೇಶ ಕೊಡುತ್ತದೆ. ಪ್ರೀತಿಯಿದ್ರೆ ಅಹಂಕಾರ ಕಡಿಮೆ ಆಗಬೇಕು, ಇಲ್ಲದಿದ್ರೆ ಸಂಬಂಧಗಳು ದೂರವಾಗುತ್ತವೆ. ಇಂತಹ ಇನ್ನಷ್ಟು ಡೀಟೇಲ್ಡ್ ಸ್ಟೋರಿ ಎಕ್ಸ್ಪ್ಲನೇಷನ್, ಪ್ರೆಡಿಕ್ಷನ್ ಮತ್ತು ಇಮೋಷನಲ್ ರಿವ್ಯೂಗಳನ್ನು ನೋಡಬೇಕಾದ್ರೆ ಈಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ಹೇಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ.